ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಯೆಹೋವನ ನಾಮದಲ್ಲಿ ಇರುವ ಆಶೀರ್ವಾದಗಳು. ಏನು? ಯೆಹೋವನ ಹೆಸರಿನಲ್ಲಿ ಇರುವ ಆಶೀರ್ವಾದಗಳು. ಒಂದು ನಮಗೆ ನೋಡೋಣ. ಆದಿಕಾಂಡ 22ನೇ ಅಧ್ಯಾಯ 14ನೇ ವಾಕ್ಯ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಆ ಸ್ಥಳಕ್ಕೆ ಯೆಹೋವ ಈರೆ ಅನ್ನು ಹೆಸರಿಟ್ಟನು. ಯಾವ ಸ್ಥಳಕ್ಕೆ, ಯಾತಕ್ಕೆ ಹೆಸರಿಟ್ಟಿದ್ದು ನಮ್ಗೆ ಸ್ವಲ್ಪ ನೋಡೋಣ. 1ನೇ ವಾಕ್ಯದಿಂದ ಸ್ವಲ್ಪ ಓದು ಮಗ. ಈ ಸಂಗತಿಗಳಾದ ಮೇಲೆ ದೇವರ ಅಬ್ರಹಾಂ. ಎಲ್ಲರ ಕಿವಿ ಇಟ್ಟು ಕೇಳು, ಯಾರು ಮಾತಾಡಬೇಡ. ಎಲ್ಲರ ನೀ ಫೋನ್ಗಳು ಆಫ್ ಮಾಡು. ದೇವರಿಲ್ಲಿ ಚಲಿಸ್ತಾ ಇದೆ, ದೇವರಿಲ್ಲಿ ಬಂದಿದೆ. ಆ ದೇವರ ಮುಂದೆ ನೀನು ಅಸಹ್ಯವಾಗಿ ಕುತ್ಕೋಬೇಡ, ಕ್ಲೀನೇ ಕುತ್ಕೋ. ದೇವರ ಮುಂದೆ ಹಣ ಕುಂದಿರನ್ನ ಮರಿಬಾರ್ದು. ಹೇಳು ಮಗ. ಹೇಗೆಂದರೆ ಆತನವನನ್ನ ಅಬ್ರಹಾಮನೇ ಎಂದು ಕರೆಯಲು ಅವನಿಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನ ತೆಗೆದುಕೊಂಡು ಮೊರ್ಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಅಬ್ರಹಾಮನೇ, ನೀನು ಪ್ರೀತಿ ಮಾಡನ ನಿನ್ನ ಮಗನಾದ ಇಸಾಕನನ್ನು ಕರ್ಕೊಂಡು ಹೋಗಿ ಮೋರಿಯಾ ದೇಶಕ್ಕೆ ನಾನು ನಿನಗೆ ತೋರಿಸುವ ದೇಶದಲ್ಲಿ ನಿನ್ನ ಮಗನೇ ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. 100ನೇ ವಯಸ್ಸಿನಲ್ಲಿ ಅವನಿಗೆ ವಾಗ್ದತ್ತ ಸಂತತಿ ಉಂಟಾಯಿತು. ಆ ವಾಗ್ದತ್ತ ಸಂತತಿ ಉಂಟಾಗುವಾಗ ಆ ತಂದೆ ತಾಯಿ ಎಷ್ಟು ಪ್ರೀತಿ ಮಾಡ್ತಾ ಇದೆ. ಅದನ್ನು ದೇವರು ಕೊಟ್ಟಿದ್ದ ಮಗ ನಾನು. ಆ ಮಗನೇ ನೀ ನನಗೆ ಸರ್ವಾಂಗ ಹೋಮಯಾಗವನ್ನು ಅರ್ಪಿಸು ಎಂದು ಹೇಳಿದ ತಕ್ಷಣವೇ ನಾನು ನೀನು ವಾಣಿ ಏನು ಮಾಡ್ತತೆ? ನಾನು ನೀನು ಏನು ಮಾಡ್ತತೆ? ತಲೆ ತಿರುಗಿ ಬೀಳ್ತತೆ. ಅಲ್ಲಿಗೆ ದೇವರಿಗೆ ಹೇಳ್ತತೆ, ದೇವರೇ ನೀ ಬೇಕೇ ತಗೋ, ನಾನು ನನ್ನ ಮಗನೇ ಕಟ್ ಮಾಡೋದಿಲ್ಲ ಹೇಳ್ತತೆ. ಅವನೇನು ಅಂದಿಲ್ಲ. ಅವನ್ ಬೆಳಿಗ್ಗೆ ಜಾವ ಎದ್ದು ಕಟ್ಟಿಗೆಲ್ಲ ಜೋಡಿಸಿ ಒಂದು ಮನುಷ್ಯನೇ ಹೋಮಯಾಗ ಮಾಡಬೇಕೆ. ಎಷ್ಟು ಕಟ್ಟಿಗೆ ಬೇಕು ಅಂತ ನಿಮಗೆ ಗೊತ್ತಾ? ಭಾಳ ಕಟ್ಟಿಗೆ ಬೇಕು. ಕಟ್ಟಿಗೆ ಎಲ್ಲ ಜೋಡಿಸಿ ಕತ್ತೆ ರೆಡಿ ಮಾಡಿ 2 ಬಾಲ್ಯಕಾರೆ ಆಳುಗಳೇ 2 ಆಳುಗಳೇ ರೆಡಿ ಮಾಡಿ ಮಗನೇ ಕರೆದು ನಮಗೆ ಹೋಗೋಣ. ಹಾಗೆ ಎಲ್ಲ ತಗೊಂಡು ಹೋಗ್ತಾ ಇದೆ. 3 ದಿನ ದೂರ ನಡೆದು ಆ ಬೆಟ್ಟ ದೇವರು ತೋರಿಸಿದು. ಯಾವ ಬೆಟ್ಟ? ಮೋರಿಯಾ ಬೆಟ್ಟ. ಆ ಮೋರಿಯಾ ಬೆಟ್ಟ ತೋರಿಸಿ ಆ ಬೆಟ್ಟ ಕೆಳಗಡೆ ಬಂದು ಮಗನೇ ಬಾಲ್ಯಕಾರೆ ಅಲ್ಲಿ ನಿಲ್ಲಿಸಿದು. ಆಳುಗಳ ಇಬ್ಬರನ್ನೇ ಅಲ್ಲಿ ನಿಲ್ಲಿಸಿ, ಕತ್ತೆ ಅಲ್ಲೇ ನಿಲ್ಲಿಸಿ. ಯಾಕನ್ನ ಅಲ್ಲಿ ನಿಲ್ಲಿಸಿದೆ? ಇವನ್ ಕಡಿದು ಬಿಡ್ತತೆ, ಗ್ಯಾರಂಟಿ ಕಡಿತತೆ. ಬಾಲ್ಯಕಾರ ಈ ಮಗನುವಾಗಿ ಆಟ ಆಡಿ ಓಡಾಡಿ ನಡೆಯನದ. ಬಾಲ್ಯಕಾರ ಚದೆ ಬಂದ ಮಗನೇ ಕಡಿಯಕ್ಕೆ ಬಿಡೋದಿಲ್ಲ. ಬಾಲ್ಯಕಾರ ಕೇಳಿದು, ಇಲ್ಲೇ ನಿಂತುಕೋ, ನಾನು ನನ್ನ ಮಗನು ಹೋಗಿ ಆರಾಧನೆ ಮಾಡಿ ತಿರುಗಿ ಬರ್ತೀನಿ. ಸುಮ್ಮನೆ ಓದಿದ ಆಗೋದಿಲ್ಲ. ಪ್ರಿಯ ಮಕ್ಕಳೇ, ಯಾರು ಈಗ ಬೈಬಲ್ ಓದಬೇಡ, ನನ್ನೇ ನೋಡ್ಕೋ. ಸುಮ್ಮನೆ ಹೇಳಿಲ್ಲ, ಅದು ಯೋಚನೆ ಮಾಡಿ ನೋಡು. ಅವನೇನು ಹೇಳಿದೆ? ತಂದೆ, ನಾನು ನನ್ನ ಮಗನು ಹೋಗಿ ಆರಾಧನೆ ಮಾಡಿ ತಿರುಗಿ ಬರ್ತೀನಿ. ಮಗನೇ ಯಾತಕ್ಕೆ ಕರ್ಕೊಂಡು ಹೋಗ್ತಾ ಇದೆ? ಹೋಮಯಾಗ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಮೇಲೆ ಬೆಟ್ಟ ಹತ್ತಿ ಹೋಗುವಾಗ ಮಗನ ತಂದಕ್ಕೆ ಹೇಳ್ತಾ ಇದೆ, ಅಪ್ಪ ಕಟ್ಟಿಗೆ ಇದೆ, ಚಾಕು ಇದೆ, ಹೋಮಯಾಗತ್ತನುಳ್ಳ
ಆಟಿನಗುಟ್ಟಿಯಲ್ಲಿ ಕುರಿಮರಿಯಲ್ಲಿ ಇದೆ, ಕುರಿಮರಿಯಲ್ಲಿ ಇದೆ. ಆವಾಗ ತಂದಕ್ಕೆಷ್ಟು ನೋವು ಬಂದಿರ್ಬೋದು, ಮನಸ್ಸೆಲ್ಲ ಪಡಬಡಾನ ಉಡ್ದಿರ್ಬೋದು. എന്നാലും ಧೈರ್ಯದಿಂದ ಏನು ಹೇಳಿದನು, ಮಗನೇ ದೇವರ ಒದಗಿಸಿ ಕೊಡ್ತತೆ, ದೇವರು ಒದಗಿಸಿ ಕೊಡ್ತತೆ. ಆಕೆ ಧೈರ್ಯವಾಗಿ ಮೇಲೆ ಹೋಗಿ ಎಲ್ಲ ಯಾಗಪೀಠ ರೆಡಿ ಆಯಿತು. ಎಲ್ಲ ಒಬ್ಬನೇ ಮಾಡಿ ಮಗನ ಕಟ್ಟಿಗೆ ಎಲ್ಲ ಜೋಡಿಸಿ ಮಗನಿಗೆ ಹೇಳ್ತಾ ಇದೆ, ಮಗನೇ ನಿನ್ನೆ ಅಯ್ಯೋ ಯಾಗ ಮಾಡಕ್ಕೆ ದೇವರಿಗೆ ಹೇಳಿದದು. ಅಯ್ಯೋ ಈ ಕಾಲ ಮಕ್ಕಳ ಅಪ್ಪ ನೀ ನನ್ನ ಕಡ್ದು ಹಾಕಿದ್ಯಾ, ನಿನ್ನೆ ಕಡ್ದು ಹಾಕ್ತೀನಿ ಬರ್ದು ಬೇಕೆಲ್ಲ ಆ ಚಾಕು ತಗೊಂಡೆ ಆ ಅಪ್ಪನೇ ಕಡಿದಾಕಿ ಅಲ್ಲೇ ಹೊರಗ ದಬ್ಬುತ್ತೆ. ಆ ಬೆಟ್ಟ ಮೇಲೆ ಕೆಳಗ ದಬ್ಬುತ್ತೆ ಈ ಕಾಲ ಮಕ್ಕಳ. ಅವನೇನು ಹೇಳಿದು, ಅಪ್ಪ ಮರಣ ವೆಪ್ರಾಳಕ್ಕೆ ನಿನ್ನ ಕೈಯಲ್ಲೋ ಕಾಲೆಲ್ಲೋ ನನ್ನ ಕೈಯೋ ಕಾಲೋ ಮುಟ್ಟಬಾರ್ದು, ನನ್ನ ಕೆಟ್ಟಾಕಿ ಮಲ್ಸು. ಪ್ರಿಯ ಮಕ್ಕಳೇ, ಅವನ ಕೈಯ ಕಾಲನ್ನು ಕೆಟ್ಟಿ ಮಲ್ಸಿ ಚಾಕು ಕೈನಲ್ಲಿ ತಗೊಂಡಿದ್ದ ತಕ್ಷಣವೇ ಮೇಲೆ ಆಕಾಶವಾಣಿ, ಅಬ್ರಹ್ಮೇ ಅಬ್ರಹ್ಮೇ ಮಗನ ಮೇಲೆ ಕೈ ಹಾಕಬಾರ್ದು. ಹಾಲೆಲೂಯಾ. ನಮ್ಮ ದೇವರು ಯಾರು? ಕೈ ಹಾಕಬೇಕು ಅಂತ ಹೇಳಿದ್ವಲ್ಲ ಮಗನಿಗೆ. ಅಪ್ಪ ಏನು ಹೇಳಿದೆ? ದೇವರ ಒದಗಿಸಿ ಕೊಡ್ತತೆ, ದೇವರು ಒದಗಿಸಿ ಕೊಡ್ತತೆ ಅಂತ ಹೇಳಿದು. ಮಗನೇ ಚಾಕು ಕೆಳಗೆ ಇಟ್ಟು ಹಾಗೆ ದೇವರಿಗೆ ಹೇಳುವಾಗ ಮಗನ ಕೈಯ ಕಾಲು ಬಿಚ್ಚುವಾಗ ಅಲ್ಲಿ ನೋಡೋ ಒಂದು ಕಾಡಿನಲ್ಲಿ ಅದರ ಕೊಂಬಲ್ಲ ಬಳ್ಳಿಯಲ್ಲಿ ಸುತ್ತಕೊಂಡು ಒಂದು ಭಯಂಕರ ಟಗರ ಅಲ್ಲೇ ಬಿತ್ತುಕೊಂಡು ಮೇ ಮೇ ಕೂವಾಡ್ತಾ ಇದೆ. ತಂದೆ ಮಗನಿಗೆ ಹೋಗಿ ಅದನ್ನೇ ಹಿಡ್ಕೊಂಡು ಬಂದೆ. ಮಗನಿಗೆ ಪಗರಂ ಯಾರೇ ಆರೇ ಟಗರನ್ನೇ ಹೋಮ ಮಾಡಿದ್ದು. ಪ್ರಿಯ ಮಕ್ಕಳೇ, ആ അപ്പൻ്റെ വിശ്വാസം, ആ അബ്രഹാമിൻ്റെ വിശ്വാസം, ನಂಬಿಕೆ ಹೇಗಿರ್ದಿದ್ದನ್ನು ಯೋಧನೆ ಮಾಡು. ಅವನ ಮಗನಿಗೆ ಏನು ಕಳ್ಕೊಂಡು ಬೆಟ್ಟೆ ಹತ್ತಿದೆ? ದೇವರು ಒದಗಿಸಿ ಕೊಡ್ತತೆ. ಬಾಲ್ಯಕಾರಿಕೆ ಅವൻ്റെ ಆಳುಗಳಿಗೆ ಏನು ಹೇಳಿದೆ? ನಾನು ನನ್ನ ಮಗನಿಗೆ ಹೋಗಿ ಆರಾಧನೆ ಮಾಡಿ ತಿರುಗಿ ಬರ್ತೀನಿ. ಓಹ್, ನಮ್ಮ ದೇವರು ಯಾರು? ನಮ್ಮ ದೇವರು ಒದಗಿಸಿ ಕೊಡುವ ದೇವರಾണ്. ನಿನಗೆ ಕಷ್ಟವಿರ್ಬೋದು, ಅದಕ್ಕಾಗಿ ಅಲ್ಲಿ ಯಾಗವರ್ಪಣೆ ಮಾಡಿ ಅಲ್ಲಿ ಆ ಸ್ಥಳಕ್ಕೆ ದೇವರಿದೆ, ದೇವರಿದೆ. ದೇವರು ಸകലവും ಒದಗಿಸಿ ಕೊಡುವ ದೇವರಾണ്, ಪೂರೈಸಿ ಕೊಡುವ ದೇವರಾണെന്നുള്ള ഇതിൽ ಆ ಸ್ಥಳಕ್ಕೆ ಏನು ಹೆಸರಿಟ್ಟಿದ್ದು? ಯೆಹೋವಾ ಈರೆ. ಒಂದು ವಾಕ್ಯ ಓದು ಮಗ. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಅದನ ಮೇಲೆ ಹಾಕಿರಿ, ಆತನು ನಿಮ್ಗೋಸ್ಕರ ಚಿಂತಿಸ್ತಾನೆ. ಹಲ್ಲೆಲೂಯಾ. ಮಕ್ಕಳೇ, ನಮ್ಮ ಚಿಂತೆ ಎಲ್ಲ ಯಾರ ಮೇಲೆ ಹಾಕಬೇಕು? ನಿನ್ನ ತಂದೆ ತಾಯಿ ಮೇಲೆ ಹಾಕ್ಬೇಕಾ? ನಿನ್ನ ಗಂಡನ ಮೇಲೆ ಹಾಕ್ಬೇಕಾ? ನಿನ್ನ ಮಕ್ಕಳ ಮೇಲೆ ಹಾಕ್ಬೇಕಾ? ಯಾರ ಮೇಲೂ ಹಾಕಬೇಡ, ಯಾರ ಮೇಲೂ ಹಾಕಬೇಡ. ನಿನ್ನ ಚಿಂತ ಭಾರವಲ್ಲ ನನ್ನ ಮೇಲೆ, എൻ്റെ യേശുവിನ ಮೇಲೆ, എൻ്റെ യഹോവನ ಮೇಲೆ, എൻ്റെ ತಂದೆ ಮೇಲೆ ಹಾಕು ನಾ ಹೇಳಿರಿക്കുന്നത്. ನೀ ಹಾಕಿದಾൽ ನಿನ್ನ ಕಷ್ಟವೇನಿದೆ, ಕಾಯಿಲೆ ಏನಿದೆ, ಸಮಸ್ಯೆ ಏನಿದೆ ಎಲ್ಲ ನೋಡುವ ದೇವರಾണ് ನಮ್ಮ ದೇವರು. ನಮ್ಮ ದೇವರಾಲ ಅಸಾಧ್ಯವಾಗಿದೆ ಒಂದುಮೇ ಇಲ್ಲ. ಇನ್ನೊಂದು ವಾಕ್ಯ ಓದು ಮಗ. ಫಿಲಿಪ್ಪಿಯರ್ 4ನೇ ಅಧ್ಯಾಯ 6ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ದೇವರ ಮುಂದೆ ಏನ್ ಮಾಡಬೇಕು? ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ನೀ ಮಾಡ್ತಾ ಇದೀಯಾ? ನೀ ಕೃತಜ್ಞತಾ ಸ್ತುತಿ ಮಾಡಬೇಕಲ್ಲ. ನಿನ್ನಲ್ಲಿ ಏನಿರಬೇಕು? ಪರಿಶುದ್ಧಾತ್ಮ ಇರಬೇಕು. ಪರಿಶುದ್ಧಾತ್ಮ ಇರೋ ഒരു ವ್ಯಕ್ತಿಯಲ್ಲಿ ಹಾಲು ಕುದಿದು ಮೇಲಕ್ಕೆ ಹೋಗನಂಗೆ ನಮ್ಮ ಹೊಟ್ಟೆ ಒಳಗೆಯಿಂದ ಏನು ಬರ್ತತೆ?
ಹಲ್ಲೆಲೂಯ ಸ್ತುತಿ ಸ್ತೋತ್ರಂ ಬರ್ತದೆ. ಹಲ್ಲೆಲೂಯ ಹಲ್ಲೆಲೂಯ ಸ್ತೋತ್ರಂ ಬರ್ತದೆ. ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ಏನು ಪ್ರಾರ್ಥನೆ ಪ್ರಾರ್ಥನೆ. ನೀ ಪ್ರಾರ್ಥನೆ ಮಾಡ್ತಾ ಇದೀಯ? ನೀ ಪ್ರಾರ್ಥನೆ ಸುಮ್ಮನೆ ನಿನ್ನ ಗಂಡನಿಗೆ ಲಿಸ್ಟ್ ಕೊಡ್ತತ್ತಲ್ಲೋ, ಮೆಣಸಿನ್ಕಾಯಿ ಅಕ್ಕಿ ಉಪ್ಪನ್ನು ತೊಗೊಂಡು ಬಂದು ಬರ್ದೆ. ಹಂಗೆ ನೀ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ಎದ್ದಿದ್ದಾಳೆ, ನನಗೆ ಯಾವ ಆಶೀರ್ವಾದವೂ ಸಿಗೋದಿಲ್ಲ. ನನಗೆ ಯಾವ ಆಶೀರ್ವಾದವೂ ಸಿಗೋದಿಲ್ಲ. ನೀ ಆತ್ಮ ಪರವಶಿಯೋಡೆ ನೀ ಪ್ರಾರ್ಥನೆ ಮಾಡಿ ನೋಡು. ದೈವ ನಿಂದೆ ಆಗ್ರಹತ್ತೆ. ನೀ ಏನು ಯೋಜನೆ ಮಾಡ್ತಾ ಇದೆಯೋ, ಏನು ನನಗೆ ಬೇಕೋ ಅವನು ಒದಗಿಸಿ ಕೊಡುವ ದೇವರಾണ് ನಮ್ಮ ದೇವರು. ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ನಿನಗೆ ಬೇಕಾದನ್ನು ತಿಳಿಯಪಡಿಸಿರಿ. ನಿಮ್ಮ ಅಕ್ಕಪಕ್ಕವ್ರ ಹತ್ರ ಹೋಗಿ ಹೇಳಬೇಡ, ಸ್ನೇಹಿತರ ಹತ್ರ ಹೋಗಿ ಹೇಳಬೇಡ, ತಂದೆ ತಾಯಿಗೆ ಹೇಳಬೇಡ. ನಿನಕ್ಕೆ ಏನು ಅಗತ್ಯವಿದೆಯೋ, ನಿನಕ್ಕೆ ಏನು ಬೇಕಾಗುನೋ ಅದು ಯಾರ ಮುಂದೆ ಹೇಳಬೇಕು? ಎದ್ದೊಳಬಾರ್ದು. ದೇವರೇ, ನೀ ನನ್ನನ್ನು ಆಶೀರ್ವದಿಸಲ್ಲಾದೆ ನಾನಿಲ್ಲಿ ಎದ್ದೊಳೋದಿಲ್ಲ. ನೀ ನನ್ನೊಂದಿಗೆ ಮಾತಾಡಬೇಕು. ಮಾತಾಡ್ತತೆ ಮಕ್ಕಳೇ, ದೇವರ ಮಾತಾಡ್ತತೆ ದೇವರ. ನಾನು ಎಷ್ಟೋ ಸಾರಿ ದೇವರದಿ ಸ್ವರ ಕೇಳಿದನು, ಎಷ್ಟೋ ಸಾರಿ ನನ್ನೆ ಮುಟ್ಟಿ ಮಗಳೇ പറഞ്ഞ് ನನಗೆ ಮಾತಾಡ್ತಾ ಇದ್ದಿದ್ದು. ಪ್ರಿಯ ಮಕ್ಕಳೇ, ದೇವರು ಮಾತಾಡ್ತತೆ. ಮಾತಾಡನವರೆ ಬಿಡಬಾರ್ದು, ಕೂತ್ಕೋಬೇಕು. ಅಲ್ಲಂಗೆಲ್ ನೀ ಸ್ವರ ಕೇಳಿಲಿಯೋ, ನೀ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಂಗೆ ಆಮೇಲೆ ನೀ ಬೈಬಲ್ ತೆಗೆದ ದೇವರೇ ನನಗೆ ಬೇಕಾಗನ ವಾಕ್ಯ ನೀ ಕೊಡುನು ಹೇಳು. ನಿನ್ನ ಕಣ್ಣು ಅದೇ ವಾಕ್ಯತೆ ಹೋಗುತ್ತೆ. ದೇವರು ನಿನಗೆ ಕೊಡ್ತತೆ. ನೀ ದಯವಿಟ್ಟು ಏನು ಕೆಡುಕು ಮಾಡೋಕ್ಕೆ ಹೋಗಬೇಡ. ನಿನಗೆ ಕೊಡಬೇಕಲ್ಲಿ ನೀ ಆರಾಗಿರಬೇಕು. ಮകളും ಮಗನೂ എന്ന് പറഞ്ഞ് ನಡೆದಿದ್ದಾಗದಲ್ಲ, ಅದು ಅನುಭವದಲ್ಲಿ ತೋರಿಸಬೇಕು. ಅಬ್ರಹಾಂ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದಂಗೆ ನೀ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಬೆಟ್ಟ ಮೇಲೆ ಅವನಿಗೆ ಟಗರ್ನೆ ಕೊಟ್ಟಿದ್ದು. ನಿನಕ್ಕೆ ಬೇಕಾಗನದು ಬೇಡಿಕೊಳ್ಳ್ರಿ, ನಾನು ನಿನಗೆ ಕೊಡ್ತೀನಿ ನಾ ಹೇಳಿದೆ. ನಮಗೆ ಕೊಡುವ ದೇವರಿಲ್ಲಿ ಬಂದಿದೆ. ಆ ಕೊಡುವ ದೇವರಿಲ್ಲಿ ಬಂದಿದೆ. ನನ್ನ ಮಧ್ಯದಲ್ಲಿ, ನನ್ನ ಸೈಡಿನಲ್ಲಿ ನಿಂತುಕೊಂಡಿದೆ, ನನ್ನ ಹೃದಯದಲ್ಲಿ ಇದೆ. ಆ ದೇವರು ನಿನ್ನೆ ಆಶೀರ್ವಾದ ಮಾಡಬೇಕು. ನೀ ದೇವರ ಮಗನಾಗಿ ಅಂಡುಕೊಂಡು ಜೀವಿಸ್ಕೋಬೇಕು. ಆಮೇಲೆ ಇನ್ನೊಂದು ವಾಕ್ಯ ನೋಡೋಣ. ವಿಮೋಚನ ಕಂಡ 17ನೇ ಅಧ್ಯಾಯ 15ನೇ ವಾಕ್ಯ. ವಿಮೋಚನ ಕಂಡ 17ನೇ ಅಧ್ಯಾಯ 15ನೇ ವಾಕ್ಯ. ಆ ಸ್ಥಳದಲ್ಲಿ ಮೋಶೆ ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರು. ಹಲ್ಲೆಲೂಯಾ. ಅಲ್ಲಿ ಮೋಶೆ ಒಂದು ಯಜ್ಞವೇದಿಯನ್ನು ಕಟ್ಟಿ, ಅವನು ಯಾಕೆ ಯಜ್ಞವೇದಿಯನ್ನು ಕಟ್ಟಿದೆ ನಮಗೂ ನೋಡೋಣ. ಇಸ್ರಾಯೇಲ್ ಮಕ್ಕಳು നിങ്ങൾ ಮನೆಗೆ ಹೋಗಿ ಓದುಕೋ. ಆ ಪಾಕಂ 15ನೇ ಅಧ್ಯಾಯ 17ನೇ ವಾಕ್ಯ 17ನೇ ಅಧ್ಯಾಯ 8ನೇ ವಾಕ್ಯ. ಮನೆಗೆ ಹೋಗಿ 17ನೇ ಅಧ್ಯಾಯ ಪೂರ ಓದುವಾಗ ಒಂದು ಸಾರಿ ಓದಿ ಅರ್ಥ ಆಗಲಿಲ್ಲ 2 ಸಾರಿ ಓದು, 2 ಸಾರಿ ಓದಿ ಅರ್ಥ ಆಗಲಿಲ್ಲ 3 ಸಾರಿ ಓದು. ದೇವರು ನಿಮ್ಮೊಂದಿಗೆ ಮಾತಾಡ್ತತೆ. ಇಸ್ರಾಯೇಲು ಅಮಾಲೇಕ್ಯರಿಂದ ಆಮೇಲೆ ಭಯಂಕರ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಾಗ ಮೋಶೆ ಏನು ಮಾಡಿದು? ಬೆಟ್ಟ ಮೇಲೆ ಕುತ್ಕೊಂಡು ಮೊಣಗಾಲುಗಳು ಉರಿ 2 ಕೈಗಳ ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡೋಕ್ಕೆ ಶುರುವಾಯಿತು. ಎಷ್ಟು ಟೈಮ್ ನಮಗೆ ಕೈ ಎತ್ಕೊಂಡಿದಕ್ಕಾಗುತ್ತೆ? ಒಂದು ಅರ್ಧ ಗಂಟೆ ಇರ್ಬೋದು, ಆಮೇಲೆ ಸೋಲು ಬರ್ತತೆ, ಆಮೇಲೆ ಕೆಳಗಾಗ್ತತೆ. ಹಾಗೆ ಇವನ್ ಕೈ ಎತ್ತಿ ಮೋಚ ಪ್ರಾರ್ಥನೆ ಮಾಡುವಾಗ ಯಾರು ಗೆಲ್ಲುತ್ತೆ? ಇಸ್ರಾಯೇಲ್ ಗೆಲ್ಲುತ್ತೆ. ಅಮಾಲೇಕ್ಯರೇ ಸೋತೋಗುತ್ತೆ. ಕೈ ಕೆಳಗಾಕುವಾಗ ಅಮಾಲೇಕ್ಯರು ಗೆಲ್ಲುತ್ತೆ, ಇಸ್ರಾಯೇಲ್ಯರು ಸೋತೋಗುತ್ತೆ. ಅದಕ್ಕೆ ಏನು ಮಾಡಬೇಕು ಅನ್ನೋ ಪ್ಲಾನ್ ಮಾಡಿ ಇಬ್ಬರು ಸೇರಿ ಸಹೋದರಗಳಿಬ್ಬರು ಬಂದ ಅವನ ಕೈ ಏನು ಮಾಡಿದು? ಆ ಕಡೆ ಈ ಕಡೆ ಕಲ್ಲು ಹಾಕಿ ಕುತ್ಕೊಂಡು ಅವನ ಕೈ ಇಬ್ಬರು ಸೇರ್ಕೊಂಡು ಹಿಡ್ಕೊಂಡಿದ್ದು. ಹಿಡ್ಕೊಳ್ಳುವಾಗ ಯಾರು ಗೆದ್ದಿದ್ದು? ಅದನ್ನ ಅರ್ಥವೇನನ್ನು ಹೇಳಿದ ಪ್ರಿಯ ಮಕ್ಕಳೇ.
ನೀವು ಒಬ್ಬರೇ ಪ್ರಾರ್ಥನೆ ಮಾಡಿದ್ಮೇಲೆ ಒಳ್ಳೆಯದು. ನಿನ್ನ ಗಂಡ ನಿನ್ನ ಮಕ್ಕಳು ಸೇರಿ ಕುಟುಂಬ ಪ್ರಾರ್ಥನೆ ಮಾಡಬೇಕು. ಅಲ್ಲಂಗಿಲ್ಲ ನಿನ್ನ ಪಾಸ್ಟ್ರಮ್ಮೆ ಕರೆದು ಅಲ್ಲೇ നല്ല ವಿಶ್ವಾಸಿಗಳು ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಕುಟುಂಬ ದೇವರನ್ನೇ ಕಂಡುಕೊಂಡಿದೋ ಅವರೆಲ್ಲ ಕೂಡ ಸೇರಿ ಒಂದು ಮನೆಯಲ್ಲಿ ಇವತ್ತು ಒಂದು ಮನೆ ಪ್ರಾರ್ಥನೆ ಮಾಡಿದೆ, ನಾಳೆ ಇನ್ನೊಂದು ಮನೆ ಮಾಡು, ನಾಳೆದು ಇನ್ನೊಂದು ಮನೆ ಮಾಡು. ಹಂಗೆ ಮಾಡಿದಾಲ್ ನಿಮ್ಮ ಹಳ್ಳಿಯಲ್ಲಿ ಆಶೀರ್ವಾದಮ ಆರು ನಿಮ್ಮೆ ಉಡ್ದಾಡಕ್ಕೆ ಬರೋದಿಲ್ಲ. ದೇವರು ನಮ್ಮ ಚದೆಯಲ್ಲಿ ಇದೆಯಲ್ಲ, ನಮ್ಗೆ ಜಯಮೇ ಮಕ್ಕಳೇ. ಜಯ ಕೊಡುವ ದೇವರಾണ് ನಮ್ಮ ದೇವರು. ನಮ್ಮ ದೇವರಲ್ಲ ಅಸಾಧ್ಯವಾಗಿದೆ, ಒಂದವಿಲ್ಲ ನಮ್ಮ ದೇವರು ಜಯ ಕೊಡ್ತತೆ. ನಮ್ಮ ದೇವರಲ್ಲ ಅಸಾಧ್ಯವಾಗಿದೆ, ಒಂದವಿಲ್ಲ. ನಮ್ಮ ದೇವರು ಇಲ್ಲದನ್ನು ಇದೆ ಅನ್ನು ಹೇಳುವ ದೇವರಾണ് ನಮ್ಮ ದೇವರು. ಈಗ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಮುನ್ನೆ ಅಲ್ಲ, ಒಂದು ವಾರ ಆಯಿತು, ಒಂದು ವಾರ ಅಲ್ಲ, ಒಂದು ವಾರ ಆಗಿರ್ಬೋದು. ನಮ್ಮ ಮನೆಯಲ್ಲಿ ಇಬ್ಬರದ್ದು ಅಡಿಗೆ ಎಷ್ಟಿರ್ಬೋದು? ಇಬ್ಬರದನ್ನ ಹೇಳಿದಾಗಲೇ ನಾನೊಂದು 3-4 ಜನಮನ ಊಟ ಮಾಡೋದು ತಗೊಂಡ ಜಾಸ್ತಿ ಮಾಡ್ತತೆ. ನಮ್ಮ ರಂಗಮ್ಮ ಅವತ್ತು 12ವರೆಗೆ ಹೋಗ್ಬಿಟ್ಟಿದ್ದು. ದೇವ್ರೆ ಕರೆಕ್ಟ್ 1:05 ಆಯಪ್ಪ, 4-5 ಜನ ಮನೆ ಒಳಗೆ ಪಾಸ್ಟಮ್ಮಾರ ಕರೆಕ್ಟ್ ಊಟ ಟೈಮ್ನಲ್ಲಿ ನಾನು ಮಾಡಿ ಇಟ್ಟಿದ್ದ ಅಡಿಗೆಲೆಲ್ಲ ಹೋಗಿ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ದು. 5 ರೊಟ್ಟಿಯಿಂದ 5 ರೊಟ್ಟಿ 2 ಮೀನಿಂದ 5,000 ಜನ ಊಟ ಮಾಡಿ 12 ಬುಟ್ಟಿ ಉಳಿಸಿದ ದೇವರಾണ് ನಮ್ಮ ದೇವರು. ಅದು ಹೆಂಗೆ ಮಾಡಿದೋ ಏನು ಮಾಡಿದೋ ನನಗೆ ಗೊತ್ತಲ್ಲ. 5 ಜನಮ್ನೆ ಇನ್ನೊಬ್ರು ಕೂಡ ನನ್ನ ಆವಾಗ ಬಂದಿದ್ದು 6 ಜನಮ್ನೆ ಸೇರಿ ನಾನೇ ಊಟ ಕೊಟ್ಟಿದ್ದು. ನಮ್ಮ ದೇವರು ಯಾರು? 5 ರೊಟ್ಟಿ 2 ಮೀನಿಂದ 5,000 ಜನ ಊಟ ಮಾಡಿ 12 ಬುಟ್ಟಿ ಉಳಿಸಿ ಕೊಟ್ಟಿದ್ದ ದೇವರಾണ് ನಮ್ಮ ಚದೆಯಲ್ಲಿನ ದೇವರು. ಇಲ್ಲದನ್ನು ಇದ್ದೆ ಎಂದು ಹೇಳುವ ದೇವರಾണ് ನಮ್ಮ ದೇವರು. ಆ ದೇವರನ್ನ ನೀ ಆರಾಧನೆ ಮಾಡೋದು, ಪ್ರಾರ್ಥನೆ ಮಾಡೋದು, ತುದಿ ಮಾಡೋದು ಮಾಡಿದ ದೇವರು ನಿನ್ನ ಕುಟುಂಬത്തെ ನಿನ್ನ ದೇಶത്തെ ದೇವರ ಆಶೀರ್ವಾದ ಮಾಡ್ತದೆ. ಇದು ನಿಜವಾದ ಮಾತ. ನಾನು ದಿನಕ್ಕೆ ದಿನ ಅನುಭವಿಸ್ತಾ ಇದ್ದೆ. എൻ്റെ ದೇವರು ಯಾರನ್ನು ഞാൻ ದಿನಕ್ಕೆ ದಿನ ಅನುಭವಿಸ್ತಾ ಇದ್ದೆ. ಆ ದೇವರನ್ನೇ ನೀ ಪ್ರಾರ್ಥನೆ ಮಾಡೋದು, ಉಪವಾಸ ಮಾಡೋದು, ದೇವರನ್ನೇ ಆರಾಧನೆ ಮಾಡೋದು ಮಾಡಿದಾಲ್ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಇನ್ನೊಂದು ವಾಕ್ಯ ಓದನ ಮಗ, ಯೆಹೋವ ರಾಫ എന്ന് പറഞ്ഞാൽ ಏನು? ಆರೋಗ್ಯದಾಯಕನು. ನಮ್ಮ ದೇವರದೇ ಯೆಹೋವನ ನಾಮದಲ್ಲಿ ಇರುವ ಹೆಸರುಗಳಾಣಿದೆಲ್ಲ. ಯೆಹೋವ ರಾಫ ಆರೋಗ್ಯದಾಯಕನು. ವಿಮೋಚನಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ಯೆಹೋವನೆಂಬ ನಾನೇ ನಿನಗೆ ಆರೋಗ್ಯದಾಯಕನು. ಇನ್ನೊಂದು ವಾಕ್ಯ ಓದ ಮಗ, ಕೀರ್ತನೆ 103 ವಾಕ್ಯ. ಆತನೆಲ್ಲ ಅಪರಾಧಗಳನ್ನ ಕ್ಷಮಿಸುವವನು, ಸಮಸ್ತ ರೋಗಗಳನ್ನ ವಾಸಿ ಮಾಡುವವನು. ಹಲ್ಲೆಲೂಯಾ. ನಿನ್ನ ರೋಗಗಳು ವಾಸಿ ಆಗಬೇಕೆ, ನೀನಕ್ಕೆ ಬಿಡುಗಡೆ ಸಿಕ್ಕಬೇಕೆ, ನೀ ಹೆಂಗಿರಬೇಕು? ನಿನ್ನ ಪಾಪಗಳೆಲ್ಲ ಅರಿಕೆ ಮಾಡ್ಕೋಬೇಕು. നീ സാലുക്കുട്ടി ആൻറ്റി പാസ്റ്ററും കാണാങ്കില്ല എന്നും പറഞ്ഞ് നീ ബീഡി ಮಾಡೋದು ಇಸ್ಪೆಟ್ಟಾಡೋದು ನೀ ಫ್ರೆಂಡ್ಸ್ ಜೊತೆ ಹೋಗಿ ಮಾಡೋದು ಮಾಡಿದಾಲ್ ನಿನ್ನೆ ದೇವರು ಬಿಡೋದಿಲ್ಲ. ದೇವರು ನಿನ್ನೆ ಎತ್ತಿ ಏನು ಮಾಡ್ತತೆ? ಬಟ್ಟೆ ಹೋಗಿನಂಗೆ ಹೋಗಿತ್ತತೆ. ದಯವಿಟ್ಟು ದೇವರಿಗೆ ವಿರುದ್ಧವಾಗಿ ಏನು ಮಾಡಬೇಡ. ದೇವರಿಗೆ ಮೆಚ್ಚುಗಾಗಿ ಮಾತ್ರ ನಮ್ಮ ಜೀವಿಸಿದ ನಮ್ಮ ದೇವರ ಆಶೀರ್ವಾದ ಮಾಡೋದು, ನಮ್ಮ ರೋಗ ಸೌಖ್ಯ ಕೊಡೋದು. ನಿಮ್ಮ ಮುಂದೆ ನಿಲ್ಲ. ನಾನು ಆರನ್ನು ಗೊತ್ತಾ? ಕ್ಯಾನ್ಸರ್ ಪೇಷಂಟ್. ಈಗ ಇಲ್ಲ, ಆವಾಗ ಸತ್ತೋಯ್ತು ನೀ ಯೋಜನೆ ಮಾಡಿದದ. എൻ്റെ ದೇವರಿಗೆ ನನ್ನೇ ಬೇಕಾಯಿತು.
ಅದಕ್ಕೆ ದೇವರು ಏನು ಮಾಡಿದು? ಗುಣಪಡಿಸಿದು ಅನೇಕർക്ക് പ്രയോജനമുള്ള ದೇವರಿಗೆ ಪ್ರಯೋಜನമുള്ള ഒരു മാനപാത്രമാക്കി എൻ്റെ ದೇವರನ್ನೇ ಉಪಯೋಗಿಸ್ತಾ ಇದೆ. ಯಾಕೆ ಉಪಯೋಗಿಸ್ತಾ ಇದೆ? ಅವನಿಗೆ ಮೆಚ್ಚುಗಾಗಿ ನಾನು ಜೀವಿಸ್ತಾ ಇದ್ದೆ. ಏನೇನು ತಪ್ಪ ಅವರು ಸುಳ್ಳ ಹೇಳಿದ್ರೆ ನಾನು ಹೋಗಿ ಕೂತ್ಕೊಂಡು ಅಳುತ್ತ ದೇವರಿಗೆ ಹೇಳ್ತದೆ, ದೇವರೇ ನಾನು ಮಾಡಿದ ತಪ್ಪಾಯಿತು, ನೀನು ಕ್ಷಮಿಸು, ಇನ್ಮೇಲೆ ಮಾಡೋಕ್ಕೆ ಬಿಡಬಾರ್ದು. ಈಗ ಹಂಗಲ್ಲ, ಇಲ್ಲಿ ಎಲ್ಲರ ವಾಯಿನಲ್ಲಿ ಸುಳ್ಳು ಕೆಟ್ಟ ಮಾತು. ದೀಕ್ಷಾಸ್ನಾನ ತಗೊಂಡು ಎಲ್ಲ ವಿಧದಲ್ಲಿ ಜೀವಿಸಿನವರು ಸುಳ್ಳ ಭಾರಿ ಸುಳ್ಳು ಹೇಳ್ತಾ ಇದೆ. ಸುಳ್ಳಿನ ತಂದೆ ಯಾರು? ಸೈತಾನ. ಪ್ರಿಯ ಮಕ್ಕಳೇ, ನಿನ್ನ ರೋಗ ಸೌಖ್ಯವಾಗಬೇಕೆ, ದೇವರು ನಿನ್ನ ಚದೆಯಲ್ಲಿ ವಾಸ ಮಾಡಬೇಕು. ದೇವರು ವಾಸ ಮಾಡಲಿ, ನಿನ್ನೆ ಯಾವುದು ನಡೆಯೋದಿಲ್ಲ. ನೋಡೋ, ಯೆಹೋವ ರಾಫ ಆರೋಗ್ಯದಾಯಕನು. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನಾದ ನಾನೇ ನಿಮ್ಮ ಆರೋಗ್ಯದಾಯಕನೆಂದು ಹೇಳಿದೆ. ಈಗ ಓದಿದಲ್ಲ, ಆರೋಗ್ಯ ಕೊಡಬೇಕಲ್ಲ, ಏನೇನು ಮಾಡಬೇಕು? ಓದು ಮಗ, ಆ ವಾಕ್ಯ ಒಂದೊಂದು ನನಗೆ ಓದಿ ಕೊಡು. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ. ನೋಡೋ, ಯೆಹೋವನ ಮಾತನ್ನು ಏನು ಮಾಡಬೇಕು? ಮಾತನ್ನು ಬರ್ದೆ ಏನು? ವಾಕ್ಯ ವಚನ. ನೀ ಅದು ಶ್ರದ್ಧೆಯಿಂದ ಕೇಳಬೇಕು. ನೀ ಅಲ್ಲಿ ಇಲ್ಲಿ ನೋಡಿಕೊಂಡು, ನೀನು ಟಿ ವಿಯಲ್ಲಿ ಮೊಬೈಲ್ನಲ್ಲಿ ಹಿಂಗೆ ನೋಡಿಕೊಂಡು ನೀ ಇಲ್ಲಿ ಬಂದು ಕುಂದಿದ, ನಿನ್ನೆ ದೇವರು ಜಜ್ಜಿ ಬಿಡ್ತಾತೆ. ಹೇಳು ಮಗ. ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ. ಏನೋ? ಆತನ ದೃಷ್ಟಿಗೆ ಸರಿ ಬೀಳುವ. ನನ್ನ ದೃಷ್ಟಿ ನಿನക്ക് ಮರ ಮಾಡಬಹುದು, ನಿನ್ನ ಪಾಸ್ರ ದೃಷ್ಟಿ ನಿನക്ക് ಮರ ಮಾಡಬಹುದು. എൻ്റെ ದೇವರದಿ ದೃಷ್ಟಿ ನಿನക്ക് ಮರ ಮಾಡೋಕ್ಕಾಗೋದಿಲ್ಲ. ಅವನ ದೃಷ್ಟಿಯಿಂದ ನೋಡ್ತಾ ಇದೆ. ಸೂರ್ಯ ಕಿರಣದಿಂದ ಕಣ್ಣಿರುವ ದೇವರು ನಿನ್ನೆ ನನ್ನೇ ನೋಡ್ತಾ ಇದೆ. ಆಮೇಲೆ ಆತನ ಆಜ್ಞೆಗಳಿಗೆ ವಿಧೇಯರಾಗಿತ್ತು. ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಆತನ ಕಟ್ಟಳೆಗಳು ಯಾವುದು ಮಕ್ಕಳೇ? ಆತನ ಹಳೆಯ ಒಡಂಬಡಿಕೆಯಲ್ಲಿ 10 ಕಟ್ಟಳೆಗಳು ನಮಗೂ ಕೊಟ್ಟಿದ್ದು. ಆ 10 ಕೂಡ ಸೇರಿ ಈಗ 2 ಕಟ್ಟಳೆಯ ಕೊಟ್ಟಿರಿಗಿದೆ. ಆ 2 ಕಟ್ಟಳೆ ನೀ ಅನುಸರಿಸಿ ನಡೆದಿಲ್ಲ, ಈಗ ನಿನ್ನ ಜೀವಿತದಲ್ಲಿ ನಿನಗೆ ಯಾವ ಆಶೀರ್ವಾದವೂ ಸಿಗೋದಿಲ್ಲ. ಏನು ಕಟ್ಟಳೆ? ನನ್ನ ದೇವರಾದ ಕರ್ತನೇ, ನಾನು ಪೂರ್ಣ ಹೃದಯದಿಂದಲೂ. ನೀ ಪೂರ್ಣ ಹೃದಯದಿಂದ ದೇವರನ್ನೇ ಆರಾಧನೆ ಮಾಡ್ತಾ ಇದೀಯಾ? ನೀ ಪೂರ್ಣ ಹೃದಯದಿಂದ ದೇವರನ್ನೇ ಆರಾಧನೆ ಮಾಡ್ತಾ ಇದೀಯಾ? ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನದಿಂದಲೂ ನೀ ಪ್ರೀತಿ ಮಾಡಬೇಕು. ನನ್ನಂದೇ ನನ್ನ ನೆರೆಯವರನ್ನೇ ಪ್ರೀತಿ ಮಾಡಬೇಕು. ಅದು ಸ್ವಲ್ಪ ಕಷ್ಟವ. ನಿನ್ನ ಮನೆ ಬಿರಿಯಾನಿ ಮಾಡಿ ತಿನ್ನುವಾಗ ಪಕ್ಕ ಮನೇಲಿ ಮುದ್ದೆ ತಿನ್ನಕ್ಕೆ പോലും ನಿವೃತ್ತಿ ಇಲ್ಲದೆ ಮೆಣಸಿನ್ಕಾയും ಉಪ್ಪುം കൂടി ಹಿಂಗೆ ಇಜ್ಜಿಕ್ಕಿ ತಿಂತಾ ಇದೆ. ನೀ ನೋಡ್ತಾ ಇದೀಯಾ? ನೀ ಅವರಿಗೆ ಸ್ವಲ್ಪ ಕೊಡ್ತಾ ಇದೀಯಾ? ಯೋಜನೆ ಮಾಡ್ಕೋಬೇಕು. ನನ್ನಂದೇ ನನ್ನ ನೆರೆಯವರನ್ನೇ ಪ್ರೀತಿ ಮಾಡೋದು ನಾನು ದೇವರಿಗೆ ಹೇಳಿರ್ತೀನಿ. ನೀ ಪ್ರೀತಿ ಮಾಡ್ತಾ ಇದೀಯಾ? ನಿನಕ 10 ಚೂಡಿದಾರ್ ಇದೆಯಾ? 1 ಚೂಡಿದಾರ್ ಪಡವರಿಕೆ ಕೊಡು. ನಿನಗೆ 10 ಸಾರಿ ಇದೆಯಾ? 1 ಸಾರಿ ಪಡವರಿಕೆ ಕೊಡು. ನಿನ್ನ ಮಗನಿಗೆ 5 ಲಕ್ಷ 10 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತತ್ತಲ್ಲೋ, 1 ಲಕ್ಷ ಆ ಪಡವರಿಕೆ ಕೊಟ್ಟು ನಿನ್ನ ಮಗಳನ್ನೇ ಮದುವೆ ಮಾಡಿಸು ನೀ ಹೇಳು. ಇಲ್ಲೇ 50,000 ಕೊಟ್ಟು ಮದುವೆ ಮಾಡಿಸು ನೀ ಹೇಳು. 10,000 ಕೊಟ್ಟು ಮದುವೆ ಮಾಡಿಸು ನೀ ಹೇಳು. ಆವಾಗ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಓದ ಮಗ ಅದ. ಆತನ ಕಟ್ಟಳೆ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ಕಷ್ಟಗಳೆಲ್ಲ ನಿಮ್ಗೆ ಗೊತ್ತಿದಲ್ಲ. ನಾನು ಅದೊಂದು ವಿವರಿಸಕ್ಕೆ ಟೈಮ್ ಇಲ್ಲ. ಅದು ನಿನಗೆ ಬರೋದಿಲ್ಲ. ಆ ಕಷ್ಟಗಳೊಂದು ನಿನಗೆ ಬರೋದಿಲ್ಲ. ಯಾರು ಹೇಳ್ತಾ ಇದೆ? ಯೆಹೋವನೆಂಬ ನಾನೇ ಆರೋಗ್ಯದಾಯಕನು. ಯೆಹೋವನೆಂಬ ನಾನೇ ಆರೋಗ್ಯದಾಯಕನು. ನೋಡು, ಆರೋಗ್ಯ ಕೊಟ್ಟಿದ ಶರೀರ ಮಾಡಿದ ಸತ್ತೋಯ್ತ ಎಬ್ರಿಸಿಲ್ಲ. ಎಬ್ರಿಸಂಗ ಸತ್ತು ಮಣ್ಣು ಪಾಲಾಗಿ ಹೋಗಿಲ್ಲ.
ಹೋಗುತ್ತೆ ಎಂದು ಯೋಚನೆ ಮಾಡಿದು, ದೇವರೆಬ್ಬರಿಸಿ ಕೊಟ್ಟಿದ್ದು. ಪ್ರಿಯ ಮಕ್ಕಳೇ, ನಾವು ದೇವರಿಗೆ ಮೆಚ್ಚಗಾಗಿ ಉಪವಾಸ ಮಾಡೋದು, ಮറ്റുള്ളವರೇ ಪ್ರೀತಿ ಮಾಡೋದು, ದೇವರದಿ കട്ടളകൾ അനുസാരವಾಗಿ നീ ജീവിച്ചത് ಮಾಡಿದಾൽ ದೇವರು നിന്റെ കുടുംബത്തെയും നിന്റെ ദേശത്തെയും എൻ്റെ കോമ്പൗണ്ടിನಲ್ಲಿ വരുന്ന ಒಂದು ಮನೆತಾನ പോലും ಹಾಳಾಗಿ ಹೋಗಿಲ್ಲ. ಎಲ್ಲರೂ ಮನೆ ಕಟ್ಟಿ ಚೆನ್ನಾಗಿ ಇಲ್ಲಿಂದ ಹೋಯ್ತದ. ಪ್ರಿಯ ಮಕ್ಕಳೇ, ನನ್ನೇ ಒಬ್ಬರನ್ನೇ ಅಲ್ಲ ದೇವರ ಆಶೀರ್ವಾದ ಮಾಡ್ರೆ, ನಿನ್ನ ದೇಶವನ್ನೇ ದೇವರ ಆಶೀರ್ವಾದ ಮಾಡ್ತದೆ. ನನಗೆ ನಿನ್ನೆ ಒಂದು ಆಂಟಿಯರ ಫೋನ್ ಬಂದು, ನಿನ್ನೆ ಅಲ್ಲ ಒಂದು 2-3 ದಿನ ಆಯಿತು. ಅವ್ರದ್ದು ಫೋನ್ ಬಂದಿಟ್ಟು ಹೇಳಿದು, ಮೇಡಮ್ ನಾನು ಚರ್ಚಿಗೆ ಹೋಗಿ ಭಾಳ ದಿನ ಆಯಿತು. ಯಾಕಂದು ಇದು ಹೇಳಿದು, ನನ್ನ ಕಾಲು ಎತ್ತಕ್ಕೆ ಬರಲ್ಲ, ಕಾಲು ಭಾಳ ಅದು ಹೇಳೋಕ್ಕಾಗೋದಿಲ್ಲ, ಭಾಳ ಸ್ವೆಲ್ಲಿಂಗ್ ಆಗಿ ಭಾಳ ಕಷ್ಟಪಡ್ತಾ ಇದೆ. ನನಗೆ ಎದ್ದೊಳಕ್ಕೂ ಆಗಲಿಲ್ಲ, ನಡೆಯೋಕ್ಕೂ ಆಗಲಿಲ್ಲ, ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲ ಅಂದ್ಬಾರ್ದು. ಅವ್ರು ಅಳುತ್ತಿದ್ದು ಅಂದು, ನೀ ಯಾಕೆ ಅಳ್ತೀಯ? ಸತ್ತ ಲಾಸರನ್ನ ಎಬ್ಬರಿಸಿದ ದೇವರಲ್ಲೇ ನಮ್ಮ ದೇವರು. ಒಂದು ಕುಷ್ಠರೋಗಿ ಬಂದಿಟ್ಟು ಮೊಣಂಗಾಲೂರಿ, ನಿನಕ್ಕೆ ನನ್ನೇ ಸೌಖ್ಯ ಮಾಡೋಕ್ಕೆ ಮನಸ್ಸಿದೆಯಾ? ನನಗೆ ಮನಸ್ಸಿದೆ ಅಂತ ಹೇಳಿದ ತಕ್ಷಣವೇ ಅವನೇನಾಯಿತು, ಕುಷ್ಠ ಸೌಖ್ಯವಾಯ್ತು. ಅಂದು ನೀ ಯಾಕೆ ಎದುರ್ತೀಯ ಅಂತ ಹೇಳಿದು. ಸ್ವಲ್ಪ ಎಣ್ಣೆ ನೀರು ಹಿಡ್ಕೊಂಡು ಹೇಳಿದು, 2 ಪ್ರಾರ್ಥನೆ ಮಾಡಿ ನೀರು ಕುಡಿಯೋன்னு ಹೇಳಿದು, ಎಣ್ಣೆಯ ಕಾಲೆಲ್ಲ ಹಚ್ಚೋന്ന് ಹೇಳಿದು, ಆಮೇಲೆ ಆ ಕಾಲೇ ಕೈ ಇಡು ಅಂತ ಹೇಳಿದು. ಪ್ರಾರ್ಥನೆ ಮಾಡಿ ನಾನು ಫೋನ್ ಇಟ್ಟು ಬಿಟ್ಟಿದ್ದು. ಸಾಯಂಕಾಲ ನನಗೆ ಫೋನ್ ಮಾಡಿ ಅಳುತ್ಕೊಂಡು ಹೇಳ್ತಾ ಇದೆ, ಆಂಟಿ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿದ್ದು, ನಾಳೆ ನಾನು ಚರ್ಚಿಗೆ ಹೋಗ್ತೀನಿ. ನಮ್ಮ ದೇವರು ಯಾರು? ನಿನಕ್ಕೇನು ಕಾಯಲಿದೆಯೋ, ಕಷ್ಟವಿದೆಯೋ, ಸಮಸ್ಯೆ ಇದೆಯೋ, ಮೊಣಗಾಲು ಊರಕ್ಕಾಗುന്നൊരു ಮೊಣಗಾಲು ಊರು. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರಂ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ದೂರತ್ತಿನ ಮಕ್ಕಳು ಆಗಿ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದೆಪ್ಪ. ಈ ವಾಕ್ಯ ಕೇಳಿ ನಾ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಈ ವಾಕ್ಯ ಅನುಸಾರವಾಗಿ ಪ್ರತಿಯೊಬ್ಬರು ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ. ಈ ನಿಮಿಷವೇ ಪರಿಶುದ್ಧಾತ್ಮನೆ ಮುಟ್ಟೋ, ಸಂಪೂರ್ಣ ಬಿಡುಗಡೆ ಕೊಡು ದೇವರೇ. ನೀ ಅಲ್ಪುದ ಮಾಡಪ್ಪ, ಕೈ ಬಿಡಬೇಡಪ್ಪ. ಕ್ಯಾನ್ಸರ್ ರೋಗತಾಲೆ, ಪರಾಲಿಸಿಸ್ ರೋಗತಾಲೆ ಯಾರೆಲ್ಲ ಕಷ್ಟಪಡ್ತಾ ಇದೆ ನನಗೆ ಗೊತ್ತಿದಪ್ಪ. ಅವರೇ ನೀ ಮುಟ್ಟೋ, ಈ ನಿಮಿಷವೇ ಮುಟ್ಟೋ ಕರ್ತಾವೇ. ಅಪ್ಪ ಹಾರ್ಟ್ ಪೇಷಂಟ್ ಆಗಿ, ಟ್ಯೂಮರ್ ಕಾಯಿಲೆಗಳಾಗಿ, ಅಪ್ಪ ಬ್ಲಾಡರಲ್ಲಿ ಕಲ್ಲು, ಕಿಡ್ನಿಯಲ್ಲಿ ಕಲ್ಲು, ಈ ನಿಮಿಷವೇ ಮುಟ್ಟೋ, ಈ ನಿಮಿಷವೇ ಪರಿಶುದ್ಧಾತ್ಮನೆ ಮುಟ್ಟೋ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುಟ್ಟೋ ದೇವರೇ. ನೀ ಅಲ್ಪುದ ಮಾಡಪ್ಪ. ಎಲ್ಲ ಪಾಸ್ಟರ್ಮಾರೇ, ಎಲ್ಲ ಅಯ್ಯಗಾರಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಅಪ್ಪ ಸುವಿಶೇಷ 5 ವನ್ಗರೆಯಲು ಹತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ, ಸಹಾಯ ಮಾಡಪ್ಪ ಯೇಸುವೆ. ಅಪ್ಪ ಮನೆ ಪೂರೈಸೋತ್ತವರ ಮನೆ ಪೂರ್ತಿಗರಿಸಿ ಕೊಡಪ್ಪ. ಅಪ್ಪ ಏದೆಲ್ಲ ವಿಧದಲ್ಲಿ ಜನಗಳು ಕಷ್ಟಪಡ್ತಾ ಇದೆ ನನಗೆ ಗೊತ್ತಿದಪ್ಪ. ಅವರೇ ಈ ನಿಮಿಷವೇ ಮುಟ್ಟಪ್ಪ, ಕೈ ಬಿಡಬೇಡಪ್ಪ ಯೇಸುವೇ, ನೀ ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.